ನಾಳೆಯಿಂದ ಎಣ್ಣೆ ಬಿಟ್ಬಿಡ್ತೀನಿ. ವಿಸ್ತಾರ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಬ್ಯಾಚುಲರ್ ಪಾರ್ಟಿ ಯಾರೆಲ್ಲ ಮಾಡಿದಿರೋ ಮಾಡಕ್ಕೆ ಪ್ಲಾನ್ ಮಾಡಿದಿರೋ ಅವರೆಲ್ಲ ಈ ಜನವರಿ 26ಕ್ಕೆ ಈ ಸಿನಿಮಾವನ್ನ ನೋಡಬೇಕು. ಸದ್ಯಕ್ಕೆ ಸಿನಿಮಾದ ಬಗ್ಗೆ ಮಾತಾಡಕ್ಕೆ ನಟ ದಿಗಂತ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ದಿಗಂತ್, ವೆಲ್ಕಮ್ ಟು ದಿ ಶೋ. ಹಾಯ್, ಹೇಗಿದ್ದೀರಾ? ಬ್ಯಾಚುಲರ್ ಪಾರ್ಟಿಯನ್ನು ಎಷ್ಟು ಎಂಜಾಯ್ ಮಾಡಿದ್ದೀರಾ ಅಂತ? ಚೆನ್ನಾಗಿದ್ದೀನಿ. ಬ್ಯಾಚುಲರ್ ಪಾರ್ಟಿನೂ ಕೂಡ ಎಂಜಾಯ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಒಳ್ಳೆ ಟ್ರೇಲರ್ ನೋಡಿದವರೆಲ್ಲ ಇಷ್ಟಪಡ್ತಾ ಇದ್ದಾರೆ. ಇಂಡಸ್ಟ್ರಿಯವರು, ನಮ್ಮ ಸಿನಿಮಾ ರಂಗದವರು ತುಂಬ ಜನ ಇಷ್ಟಪಟ್ಟಿದ್ದಾರೆ. ನೋಡಬೇಕು ಅಂತ ಒಂದು ಕುತೂಹಲ ತೋರಿಸ್ತಾ ಇದ್ದಾರೆ. ಸೊ ಖುಷಿ ಆಗ್ತಾ ಇದೆ. 2024 ನಿಮ್ಮ ಲೈಫಿಗೆ ತುಂಬ ಲಕ್ಕಿ ಅನ್ಸುತ್ತೆ. ಹೋಪ್ಫುಲಿ ನೋಡೋಣ. ಅಂದರೆ ಒಳ್ಳೊಳ್ಳೆ ಸಿನಿಮಾಗಳು ಇದೆ. ಅಂದರೆ ಸ್ಟಾರ್ಟಿಂಗ್ ವಿತ್ ಬ್ಯಾಚುಲರ್ ಪಾರ್ಟಿ, ಆಮೇಲೆ ಪೌಡರ್ ಅಂತ ಇನ್ನೊಂದಿದೆ, ಆಮೇಲೆ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದಿದೆ. ಸೊ ಹೀಗೆ ಒಂದಷ್ಟು ಸಿನಿಮಾಗಳು ಚೆನ್ನಾಗಿದೆ. ದಿಗಂತ್ ಬ್ಯಾಚುಲರ್ ಲೈಫ್ ಹೆಂಗಿತ್ತು? ಯಾವ ಥರ ಪಾರ್ಟಿ ಮಾಡಿದ್ರಿ? ಬ್ಯಾಚುಲರ್ ಲೈಫ್ ಚೆನ್ನಾಗೇ ಇತ್ತು. ಆದರೆ ನಾನು ಅಂದರೆ ಒಂಥರ ಮದುವೆ ಆಗಿದ್ದ ಥರನೇ ಇದ್ದೆ ನಾನು. ಸೊ ರಿಯಲ್ ಬ್ಯಾಚುಲರ್ ನಾನು ಆಗಿದ್ದು ಬಹುಶಃ 22-23 ವಯಸ್ಸು ತನಕ ಮಾತ್ರ. ಅದಾದಮೇಲೆ ನಾನು ಐಂದ್ರಿತನ ಡೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನು ಬ್ಯಾಚುಲರ್ ಬರೀ ಒಂದು ಕಾಲೇಜ್ ಎಂಟ್ರಾಗಿ ಮುಗಿಸಿ ಒಂದು 2 ವರ್ಷ ಬ್ಯಾಚುಲರ್ ಆಗಿದ್ದೇನೋ ಅಷ್ಟೇ. ಸೊ ಈ ಬ್ಯಾಚುಲರ್ ಪಾರ್ಟಿ ನೀವು ಕೂಡ ಮಾಡಿರ್ತೀರಾ. ಸೊ ಒನ್ ಟೈಮ್ ಅದಕ್ಕೆ ಆ ಕಡೆ ಗಮನ ಕೊಟ್ರೆ, ಇವಾಗ ನೆನಪಿಸ್ಕೊಂಡ್ರೆ ಹೆಂಗಿತ್ತು ನಿಮ್ಮ ಬ್ಯಾಚುಲರ್ ಪಾರ್ಟಿ ಅಂತ? ನಂದು ಚೆನ್ನಾಗಿತ್ತು. ಮದುವೆಗಿಂತ ಒಂದು ವಾರ ಮುಂಚೆ ನಾವೆಲ್ಲ ನನ್ನ ಕಸಿನ್ಸು ಆಮೇಲೆ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಒಂದು ಕಡೆ. ಹೋಗಿ ಒಂದು 3 ಡೇಸ್ ಇದ್ದು ಸ್ಟೇ ಆಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ಬಂದ್ವಿ. ಈ ಬ್ಯಾಚುಲರ್ ಪಾರ್ಟಿ ವಿಚಾರಕ್ಕೆ ಬರೋಣ. ಬ್ಯಾಂಕಾಕ್ ಹೋಗಿದ್ರಿ, ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ್ದೀರಾ ಅಂತ? ಆದರೆ ನಿಮ್ಗೆ ಅನಿಸ್ಬೋದು ಥೈಲ್ಯಾಂಡಲ್ಲಿ ಶೂಟಿಂಗ್ ಮಾಡಿದರೆ ಎಲ್ಲ ಸಖತ್ತಾಗಿರುತ್ತೆ ಅಂತ. ಬಟ್ ಅಲ್ಲಿ ಹಾಗೇನೂ ಇರಲಿಲ್ಲ. ಒಂದು ನನ್ನ ಕಾಲಿಗೆ ನಿಜವಾಗ್ಲೂ ಏಟಾಗಿತ್ತು. ಅದು ನೀವು ಪೋಸ್ಟಲ್ಲಿ ಏನು ಕ್ರಚಸ್ ನೋಡ್ತೀರಲ್ಲ, ಅದು ನಿಜವಾಗ್ಲೂ ನನಗೆ ಏಟಾಗಿದ್ದಕ್ಕೆ ಡಾಕ್ಟ್ರು ಅಡ್ವೈಸ್ ಮಾಡಿದ್ದು. ಜೊತೆಗೆ ಥೈಲ್ಯಾಂಡಲ್ಲಿ ನಮಗೇನು ಅಂದರೆ ಟೈಮ್ ಲಿಮಿಟ್ ಇಲ್ಲ. ಬೆಳಿಗ್ಗೆ ಇಲ್ಲಾದರೆ ಬೆಂಗಳೂರಲ್ಲಿ ಅಥವಾ ನೀವು ಎಲ್ಲ ಕರ್ನಾಟಕದಲ್ಲಿ ಶೂಟ್ ಮಾಡಿದ್ರೆ 9 to 6 ಅಂತ ಇರುತ್ತೆ. ಅದು ಒಂದು ಕಾಲ್ ಶೀಟು. 6 ಗಂಟೆ ಮೇಲೆ ಹೋದರೆ ಸೆಕೆಂಡ್ ಕಾಲ್ ಶೀಟ್ ಅಂತೆಲ್ಲ ಇರುತ್ತೆ. ಸೊ ಹಂಗಾಗಿ ಯಾರೂ 6 ಗಂಟೆ ಮೇಲೆ ಶೂಟ್ ಮಾಡಲ್ಲ. ಸೊ ಥೈಲ್ಯಾಂಡು ಆ ಥರ ಈ ಔಟ್ಡೋರ್ಗೆ ಹೋದರೆ ಆ ಥರ ಕಾಲ್ ಶೀಟ್ ಏನಿರಲ್ಲ. ಸೊ ನಿಮ್ಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಶೂಟ್ ಮಾಡ್ತಾನೆ ಇರ್ತಾನೆ. ಅಂದರೆ 11 ಗಂಟೆಗೆ ಮುಗೀತು, ಇಲ್ಲಾಂದರೆ 12, 1, ಆಮೇಲೆ ಮತ್ತೆ ಬೆಳಿಗ್ಗೆ 6 ಗಂಟೆಗೆ. ಸೊ ಅಲ್ಲಿ ಅಂದ್ಕೊಂಡಷ್ಟೇನು ಹ್ಯಾಪಿಯಾಗಿ ಖುಷಿಯಾಗಿರಲಿಲ್ಲ. ಬಟ್ ತುಂಬ ಕಷ್ಟಪಟ್ಟಿದ್ವಿ. ಸೊ ಪೋಸ್ಟರ್ ಫಸ್ಟ್ ರಿಲೀಸ್ ಮಾಡ್ತೀರಾ, ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ನಿಮಗೆ ಪೋಸ್ಟರ್ ರಿಲೀಸ್ ಆದಾಗ, ನಿಮ್ಮನ್ನು ಆ ಪೋಸ್ಟ್ರಲ್ಲಿ ನೋಡಿದಾಗ ಸಿಕ್ಕಂಥ ಬೆಸ್ಟ್ ಕಮೆಂಟ್ಸ್ ಏನು? ನಿಮ್ಗೆ ಆ ಪೋಸ್ಟರ್ ನೋಡಿದಾಗ ಏನು ಅನಿಸಿತ್ತು ಅಂತ? ತುಂಬ ಮಜಾ ಇದೆಯಪ್ಪ ಪೋಸ್ಟ್ರು, ಮೂವಿ ನೋಡೋಣ ಅಂತ ಅನಿಸ್ತಾ ಇದೆ ಅಂತ. ಯಾಕೆಂದರೆ ನೀವು ಪೋಸ್ಟರ್ ನೋಡಿದ್ರೆ ಏನೇನೋ ಒಂದು ಲೆಟ್ರ್ ಬಿಟ್ಟಿದ್ದೀವಿ, ಆಮೇಲೆ ಥೈಲ್ಯಾಂಡು ಇಂಡಿಯಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಹೀಗೆ ಸಾವಿರಾರು ಒಂದು ಕ್ಲೂಸ್ ಎಲ್ಲ ಕೊಟ್ಟಿದ್ದೀವಿ ನಾವು. ಸೊ ಅದೆಲ್ಲ ನೋಡಿ ಮಜಾ ಇದೆ ಕಣೋ ಅಂತ ಎಲ್ಲರೂ ಹೇಳಿದ್ರು. ಸೊ ಸಿರಿ ಮತ್ತು ನಿಮ್ಮ ಕೆಮಿಸ್ಟ್ರಿ ಯಾವ ಥರ ವರ್ಕೌಟ್ ಆಗಿದೆ? ಯಾಕಂದರೆ ಸಂತೋಷ ಅಂತ ಹೆಸರು, ಸಂತೋಷನೇ ಇಲ್ವಂತೆ ನಿಮ್ಮ. ಅದೇ ಅಂದರೆ ನಂದು ಸಿರಿದು ನಿಮ್ಗೇನು ಕಾಂಬಿನೇಷನ್ ಅಂದರೆ ಕೆಮಿಸ್ಟ್ರಿ ಅಂದರೆ ಓಹೋನ ಹತ್ರ ಏನಿರಲ್ಲ. ಯಾಕೆಂದರೆ ಅವರಿಬ್ಬರು ಅನ್ಹ್ಯಾಪಿ ಮ್ಯಾರಿಡ್ ಕಪಲ್ ಆಗಿರ್ತಾರೆ. ನಾನು ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತೀನಿ, 9 to 6 ಜಾಬು, ಸೇಮ್ ದಿನ ಎದ್ದು ಅದನ್ನೇ ಮಾಡೋದು. ಅಂಥ ಟೈಮಲ್ಲಿ ನಿಮಗೆ ಸಂಸಾರದಲ್ಲಿ ಅಂದರೆ ಮನೆಗೆ ಬಂದಾಗ ವೈಫು ನಿಮ್ಮನ್ನು ಚೆನ್ನಾಗಿ ಮಾತಾಡಿಸದೇ ಇದ್ದರೆ ಹೇಗಿರುತ್ತೆ ಅನ್ನೋದು ಒಂದು ಸಿಚುವೇಶನ್ ಇರುತ್ತಲ್ಲ. ಅದು ಬಹುಶಃ ಸಾಕಷ್ಟು ಜನ ಅದನ್ನು ದೇ ಗೋಯಿಂಗ್ ಥ್ರೂ ಇಟ್. ಸೊ ಇದರಲ್ಲಿ ಆ ಥರ ಒಂದು ರಿಲೇಷನ್ಶಿಪ್ ಇದೆ ನಂದು ಸಿರಿದು. ಓಕೆ. ಸೊ ಸಿರಿ ಮತ್ತು ನಿಮ್ಮ ಒಂದು ಕೆಮಿಸ್ಟ್ರಿ ನಡುವೆ ಫೈಟ್ ಆಗಿದೆಯಾ? ಜಾಸ್ತಿ ಫೈಟ್ಗಳು ನಡೆದಿದೆಯಾ? ಸೀನಲ್ಲಿ ಏನಿದೆಯೋ ಅದನ್ನು ನಾವು ಎನ್ಯಾಕ್ಟ್ ಮಾಡಿದ್ದೀವಿ. ಬಿಟ್ಟರೆ ಸಿರಿ ಶೀಸ್ ಅ ವಂಡರ್ಫುಲ್ ಪರ್ಸನ್. ಅವ್ರ ಜೊತೆ ಏನೂ ಜಗಳ ಆಗಿಲ್ಲ. ಆ ಒಂದು ಡೈಲಾಗ್ ಇದೆ, ಹೇಳ್ಬೋದು? ಅರುಣ್ ಶೆಟ್ಟಿ ಎದುರುಗಡೆ ಹೇಳ್ತೀರಾ? ನನಗೆ ಈ ಬ್ಯಾಚುಲರ್ ಪಾರ್ಟಿ, ಕುಡಿಯೋದು ಅವೆಲ್ಲ ಇಷ್ಟ ಆಗಲ್ಲ. ಐ ಮೀನ್ ನನ್ನ ವೈಫಿಗೆ ಇಷ್ಟ ಆಗಲ್ಲ. ಸೊ ಇದನ್ನ ಮಾಡಬೇಕಾದ್ರೆ ಎಷ್ಟು ಎಂಜಾಯ್ ಮಾಡಿದ್ರಿ ಈ ಸೀನ್ ಪರ್ಟಿಕ್ಯುಲರ್? ಎಲ್ಲದು ಅಂದರೆ ನಾವು ಈ ಇಡೀ ಸಿನಿಮಾ ಅಂದರೆ ಫಸ್ಟು ಶೆಡ್ಯೂಲ್ ನಾವು ಶೂಟ್ ಮಾಡಿದ್ದು ಸಿರಿ ಅವ್ರ ಜೊತೆಗೆ. ಅದರಲ್ಲೇ ಸಾಕಷ್ಟು ಈ ಥರದ್ದೆಲ್ಲ ಬಂತು. ನೀವು ಟ್ರೇಲರ್ ಸುಮಾರೆಲ್ಲ ನೋಡಿದ್ದೆಲ್ಲ ಅದು ಫಸ್ಟ್ ಶೆಡ್ಯೂಲ್. ಸೊ ಅವಾಗ ಮಾಡ್ತಾನೆ ಮಜಾ ಇದೆ ಅಂದರೆ ಎವ್ರಿ ಸೀನ್ ವಾಸ್ ಫನಿ. ಅಭಿಜಿತ್ ಮಹೇಶ್ ಅವರು ತುಂಬ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ದಾರೆ, ಒನ್ಲೈನರ್ಸ್ ಇದೆ. ಸೊ ಇಡೀ ಸಿನಿಮಾ ನಿಮ್ಗೆ ಇದೇ ಥರ ಫನ್ ಇದೆ, ಮಜಾ ಕೊಡುತ್ತೆ. ಸಾಕಷ್ಟು ದಿನಗಳ ನಂತರ ದಿಗಂತನ ಈ ಥರ ಒಂದು ಫ್ರೇಮಲ್ಲಿ ನೋಡ್ತಾ ಇರೋದು, ನಿಮ್ಮ ಅಭಿಮಾನಿಗಳಿಗೆ ಯಾವ ಥರ ಮನರಂಜನೆ ಕೊಡ್ತೀರಾ ಅಂತ? ಯಾಕಂದರೆ ಈ ಥರ ತುಂಬ ರೇರ್ ಸಿಕ್ಕಿರುವಂಥ ಪಾತ್ರ. ಸೊ ಇದನ್ನು ಯಾವ ಥರ ಎಂಜಾಯ್ ಮಾಡ್ತೀರಾ ಅನ್ನುವಂಥದ್ದನ್ನು ಅಭಿಮಾನಿಗಳಿಗೆ ಹಿಂಗೆ ಹೇಳ್ತೀರಾ? ನಾವೊಂದು ನೋಟಿಸ್ ಮಾಡಿರೋದು, ಅವರಿಗೆ ಜನಕ್ಕೆ ನಾನು ಕಾಮಿಡಿ ಸಿನಿಮಾಗಳು ಕೊಟ್ಟರೆ ಜಾಸ್ತಿ ಇಷ್ಟ ಆಗುತ್ತೆ ಸೀರಿಯಸ್ಗಿಂತ. ಸೊ ಹಾಗಾಗಿ ಬಹುಶಃ ಇದು ಅವರಿಗೆಲ್ಲರಿಗೂ ಇಷ್ಟ ಆಗುವಂಥ ಸಬ್ಜೆಕ್ಟು. ಯಾಕೆಂದರೆ ಟ್ರೇಲರ್ ಇಷ್ಟಪಟ್ಟಿದ್ದಾರೆ, ಆಮೇಲೆ ಕಾಮಿಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ.
ಸೊ ಬಹುಶಃ ಅವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಮತ್ತೊಂದಷ್ಟು ಜನಕ್ಕೆ ಹೇಳಿ, ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಹೋಗಿ ಈ ಸಿನಿಮಾನ ನೋಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಪೋಸ್ಟ್ರಲ್ಲೇ ಗೊತ್ತಾಗುತ್ತೆ ಅಥವಾ ನಾವು ಟ್ರೈಲರ್ ಅಬ್ಸರ್ವ್ ಮಾಡಿದಾಗ ಅಚ್ಯುತ್ ಸರ್ ಆಗಿರ್ಬೋದು, ಯೋಗಿ ಅವರಾಗಿರ್ಬೋದು, ನೀವಾಗಿರ್ಬೋದು, ತುಂಬ ಎಂಜಾಯ್ ಮಾಡೋದು ತುಂಬ ಎದ್ದು ಕಾಣುತ್ತೆ. ಸೊ ಟ್ರೈಲರ್ ನೋಡಿದಾಗ ನಿಮಗೆ ಬಂದಿರುವಂಥ ಬೆಸ್ಟ್ ಕಮೆಂಟ್ಸ್ ನೀವು ಓದಿರ್ತೀರಾ ಕಮೆಂಟ್ ಸೆಕ್ಷನ್ಸು. ಹೌದು. ಸೊ ಖುಷಿ ಕೊಟ್ಟಿರೋದು, ಎಂಜಾಯ್ ಮಾಡಿರುವಂಥ ಒಂದು ಕಮೆಂಟ್. ಇಲ್ಲ, ಎಲ್ಲರೂ ಅಂದರೆ ಒಳ್ಳೆ ಗ್ರೇಟ್ ಮೂವಿ ಫಾರ್ ಅಂದರೆ ದಿಗಂತ್ ಯೋಗಿಗೆ ಒಳ್ಳೆ ಮೂವಿ. ಆಮೇಲೆ ಅಚ್ಯುತ್ ಅಣ್ಣ ಗ್ರೇಟ್ ಟು ಸಿ ಹಿಮ್ ಇನ್ ದ ಕಾಮಿಕ್ ರೋಲ್. ಯಾಕೆ ಅವ್ರು ತುಂಬ ಸೀರಿಯಸ್ ರೋಲೇ ಮಾಡ್ಕೊಂಡ್ಬಂದಿದ್ದಾರೆ ಈಗ. ವಿಲನ್ ಆಗಿ ಕಾಂತಾರದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ವಿಲನ್ ಆಗಿದ್ದಾರೆ, KGF ಅಲ್ಲಿ. ಸೊ ಇದು ಕಾಮಿಡಿ ಮಾಡ್ತಾ ಇದ್ದಾರೆ ಈಗ ಅಚ್ಯುತ್ ಅಣ್ಣ ಇದರಲ್ಲಿ. ಆಮೇಲೆ ನಂದು ಯೋಗಿದು ಎಲ್ಲರೂ ಹೇಳಿರೋದು ಆ ಫ್ರೆಂಡ್ಶಿಪ್ಪು ತೆರೆ ಮೇಲೆ ಕಾಣ್ತಾ ಇದೆ, ಸ್ಕ್ರೀನಲ್ಲಿ ಕಾಣ್ತಾ ಇದೆ ಅಂತ. ನಾವು ಒಂದು 17 ವರ್ಷದ ಫ್ರೆಂಡ್ಸು, ನಾನು ಯೋಗಿ ಇಲ್ಲ. ಸೊ ಸೀನ್ ಮಾಡ್ಬೇಕಾದ್ರು, ಆ್ಯಕ್ಟ್ ಮಾಡ್ಬೇಕಾದ್ರೆ ಅಚ್ಯುತ್ ಅಣ್ಣನೂ ಕೂಡ ನಾನು ಮನಸಾರಲ್ಲಿ ನನ್ನ ಚಿಕ್ಕಪ್ಪನ ಪಾತ್ರ ಮಾಡಿದರು, ಅಲ್ಲಿಂದ ನನಗೆ ಪರಿಚಯ. ಸೊ ನಾವು ಸೀನ್ ಮಾಡಬೇಕಾದ್ರೆ ಒಂದು ಆ ಕಂಫರ್ಟಬಿಲಿಟಿ ಇದ್ದರೆ ಒಂದು ಆ್ಯಕ್ಟರ್ ಜೊತೆ ನಿಮಗೆ ಸೀನನ್ನು ಇಂಪ್ರೂವೈಸ್ ಮಾಡೋದು ಅದೆಲ್ಲ ಈಸಿ ಆಗುತ್ತೆ. ಸೊ ಆ ಥರ ನಾವು ಎಂಜಾಯ್ ಮಾಡಿಕೊಂಡು, ಅಂದರೆ ಸೀನನ್ನು ಇಂಪ್ರೂವೈಸ್ ಮಾಡಿಕೊಂಡು ಆ ಥರ ನಾವು ಶೂಟ್ ಮಾಡಿದ್ದೀವಿ. ಅದೇ ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಈಗ ಆನ್ ಸ್ಕ್ರೀನಲ್ಲಿ ನಗ್ಸಕ್ಕೆ ಶುರು ಮಾಡಿದ್ದೀರಾ, ಇದೇ ಕತೆ ಕೇಳಿ ಆಫ್ ಸ್ಕ್ರೀನಲ್ಲಿ ನೀವಿಬ್ಬರು ಎಷ್ಟು ನಕ್ಕಿದ್ದೀರಾ ಅಂತ? ನಾವು ಅದು ಇದರಲ್ಲಿ ಸಿನಿಮಾದಲ್ಲಿ ಹೇಗಿದೆಯೋ ಅದೇ ಥರ ನಾವು ಕಾಲು ಎಳ್ಕೊಂಡು ಒಬ್ರಿಗೊಬ್ರಿಗೆ ರೇಗಿಸ್ಕೊಂಡು, ಅವನಿಗೇನೋ ರೇಗಿಸೋದು, ನಂಗೇನೋ ರೇಗಿಸೋದು, ನಮ್ಮಿಬ್ಬರಿಗೆ ಅಚ್ಯುತಣ್ಣ ರೇಗಿಸೋದು, ನಾವು ಅಚ್ಯುತಣ್ಣಂಗೆ ರೇಗಿಸೋದು, ಹಿಂಗೆ ನಡೀತಾ ಇತ್ತು. ಆಮೇಲೆ ನಮ್ಮ ಡೈರೆಕ್ಟ್ರು ಕೂಡ ಅಭಿಜಿತ್ ಮಹೇಶು ಈಸ್ ಅ ಫನಿ ಗಾಯ್. ಅವ್ರ ಹತ್ರ ಮೈಕ್ ಬೇರೆ ಇರೋದು, ಮೈಕಲ್ಲಿ ನಮಗೆಲ್ಲ ರೇಗಿಸ್ತಾ ಇದ್ರು, ನಾವು ಅಭಿಜಿತ್ಗೆ ರೇಗಿಸ್ತಾ ಇದ್ವಿ. ಸೊ ಹೀಗೆ ಒಂಥರ ಎಂಜಾಯ್ ಮಾಡಿಕೊಂಡು ಅಂದರೆ ತಮಾಷೆಯಾಗಿ ನಾವು ಒಂದು ಶೂಟಿಂಗನ್ನು ಮಾಡಿದ್ವಿ. ಅಂದರೆ ಏನಂದರೆ ಕಂಫರ್ಟಬಿಲಿಟಿ ಇಸ್ ಪ್ರೊಡಕ್ಟಿವಿಟಿ ಅಂತಾರೆ. ಸೊ ನಾವೆಲ್ಲ ಆ್ಯಕ್ಟರ್ಸು, ಟೆಕ್ನಿಷಿಯನ್ಸು ಎಲ್ಲ ಕಂಫರ್ಟಬಲ್ ಆಗಿದ್ರು. ಸರ್, ಇವಾಗ ಒಂದು ಕಡೆ ಯೋಗಿ ಅವರಿದ್ದಾರೆ, ಒಂದು ಕಡೆ ದಿಗಂತ್ ಅವರಿದ್ದಾರೆ. ಸೊ ಕತೆ ಮೊದಲಿಗೆ ಯಾರಿಗೆ ಬಂದಿರೋದು, ನಿಮ್ಗ ಅವರಿಗ? ಫಸ್ಟು ಕತೆ ಇಡೀ ಸಿನಿಮಾಗೆ ಫಸ್ಟು ಬಹುಶಃ ನನಗೆ ಹೇಳಿರೋದು ಅನಿಸುತ್ತೆ. ಆಮೇಲೆ ರಕ್ಷಿತಿಗೆ ಹೇಳಿರೋದು ಅಭಿಜಿತ್ ಮಹೇಶು. ಸೊ ನನಗೆ ಫಸ್ಟ್ ಬಂದು ಕತೆ ಹೇಳಿದ್ದು. ಆಮೇಲೆ ನನಗೂ ಇಷ್ಟ ಆಯಿತು, ಇಮ್ಮಿಡಿಯೇಟಾಗಿ ಮಾಡೋಣ ಅಂತ ಹೇಳಿದೆ ಅಭಿಗೆ. ಆಮೇಲೆ ರಕ್ಷಿತಿಗೆ ಹೇಳಿ ಪರಮ ಕಡೆಯಿಂದ ಸ್ಕ್ರಿಪ್ಟ್ ಓಕೆ ಆಗಿ, ಆಮೇಲೆ ರಿಷಬ್ ಮಾಡಬೇಕಾಗಿತ್ತು, ಅದನ್ನು ಆಮೇಲೆ ಯೋಗಿ ರೀಪ್ಲೇಸ್ ಮಾಡಿದ್ರು. ಸೊ ಹೀಗೆ ಪ್ರೋಗ್ರೆಸ್ ಆಗಿದೆ ಇದು. ಓಕೆ. ಸೊ ಈ ಕತೆ ಬಂದ ಮೇಲೆ ಅಥವಾ ಈ ಕಥೆಯಲ್ಲಿ ಶೂಟಿಂಗ್ ಮುಗಿದ ಮೇಲೆ ಸೊ ಯಾವ ಥರ ಬೇರೆ ಪ್ರಾಜೆಕ್ಟ್ಗಳು ದಿಗಂತಿಗೆ ಬರೋಕ್ಕೆ ಶುರುವಾಯಿತು ಅಂತ? ಯಾಕಂದರೆ ಒಂದಿಷ್ಟು ಸೀನರಿಗಳು ಅಥವಾ ಒಂದಿಷ್ಟು ಹೈಲೈಟ್ಸ್ಗಳು ಬಿಟ್ಟ ಮೇಲೆ ಇನ್ನು ಆ ಥರದ್ದೇನು ಇನ್ನು ಆಫರ್ಗಳೇನು ಸುರಿದು ಮುಗಿಲಿದ್ದು ಬರ್ತಾ ಇಲ್ಲ. ಬಟ್ ಅದೇ ಇವಾಗ ಆಲ್ರೆಡಿ ನನಗೆ ಒಂದು 2-3 ಸಿನಿಮಾ ಒಳ್ಳೇದಿದೆ. ಪೌಡರ್ ಅಂತ KRG ಅವ್ರ ಜೊತೆ ಮಾಡ್ತಾಯಿದ್ದೀನಿ, ಎಡಗೈ ಅಪಘಾತಕ್ಕೆ ಕಾರಣ ಜಾಕ್ ಮಂಜು ಅವ್ರ ಜೊತೆ ಮಾಡ್ತಾಯಿದ್ದೀನಿ. ಸೊ ಈ ಥರದ್ದು ಒಂದಷ್ಟು ಒಳ್ಳೆ ಸಿನಿಮಾಗಳಿದೆ. ನೋಡೋಣ, ಇದು ಸಿನಿಮಾ ರಿಲೀಸ್ ಆದಮೇಲೆ ಬಹುಶಃ ಇನ್ನು ಆಫರ್ಗಳು ಬರ್ಬೋದು. ಈಗ ನಿಮ್ಮದು ಸೇರಿದು ಒಂದು ಪೇರು. ಸೊ ಯೋಗಿ ಆಗಿರ್ಬೋದು, ಅಚ್ಯುತ್ ಸರ್ ಏನೇನು ಪಾತ್ರ ನಿಭಾಯಿಸ್ತಾ ಇದ್ದಾರೆ, ಏನು ಕತೆ ಹೇಳಕ್ಕೆ ಹೊರಟಿದ್ದಾರೆ ಅಂತ ಒನ್ ಲೈನ್ ಸ್ಟೋರಿ ಹೇಳೋದಾದರೆ? ಅದೇ ಒನ್ ಲೈನ್ ಸ್ಟೋರಿ ಅಂದರೆ, ಈಗ ಒಬ್ಬ ಸಂಸಾರದಲ್ಲಿ ತುಂಬ ನೊಂದಿರೋ ಅಂಥ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಅವನ ಫ್ರೆಂಡ್ ಒಬ್ಬ ಮದುವೆ ಆಗ್ತಾ ಇರ್ತಾನೆ, ಒಂದು ಬ್ಯಾಚುಲರ್ ಪಾರ್ಟಿಗೆ ಕರೀತಾನೆ. ಅಲ್ಲಿಂದ ಮುಂದೆ ಏನಾಗುತ್ತೆ ಅನ್ನೋದೇ ಒಂದು ರೋಲರ್ ಕೋಸ್ಟರ್ ಜರ್ನಿ. ಅದೇ ಸಿನಿಮಾ. ರಿಪಬ್ಲಿಕ್ ಡೇ ಅವತ್ತು ಗೊತ್ತಾಗುತ್ತೆ. ಹೌದು, 26ನೇ ತಾರೀಕು ಜನವರಿ 26ಕ್ಕೆ ಗೊತ್ತಾಗುತ್ತೆ. ಓಕೆ. ಸೊ ಯೋಗಿ ಅವರ ಪಾತ್ರ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಅವ್ರು ಏನು ನಿಭಾಯಿಸಕ್ಕೆ, ಅವರ ಪಾತ್ರದ ಹೆಸರಾಗಿರ್ಬೋದು, ಅವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ ಈ ಸಿನಿಮಾದಲ್ಲಿ? ಬಹುಶಃ ಈ ಯೋಗಿಗೆ ತುಂಬ ಈಸಿ ಇದ್ದಿದ್ದು. ಯಾಕೆಂದರೆ ಅವನು ಅಂದರೆ ಆಫ್ ದ ಕ್ಯಾಮ್ರಾ ಹೆಂಗಿರಬೇಕೋ ಆನ್ ದ ಕ್ಯಾಮ್ರಾ ಹಾಗೆ ಇರಬೇಕು. ಸೊ ಅದೇ ಥರ ಡೈಲಾಗ್ಸ್ಗಳು ಯೋಗಿಗೆ ಒಳ್ಳೊಳ್ಳೇದು ಕೊಟ್ಟಿದ್ರು. ಸೊ ಅವನು ಹಾಕೋ ಬಟ್ಟೆನೂ ಅಷ್ಟೇ, ಅವನು ಸೆಟ್ಟಿಗೆ ಬರ್ಬೇಕಾದ್ರೆ ಯಾವ ಥರ ಬಟ್ಟೆ ಹಾಕ್ತಾ ಇದ್ನೋ, ಸ್ಕ್ರೀನಲ್ಲೂ ಅದೇ ಥರ ಬಟ್ಟೆ ಕೊಟ್ಟಿದ್ದಾರೆ. ಸೊ ಅವನಿಗೆ ಹಿ ವಾಸ್ ದ ಮೋಸ್ಟ್ ಕಂಫರ್ಟಬಲ್. ಅವನಿಗೆ ಈಸಿಯೆಸ್ಟ್ ಇದ್ದಿದ್ದೆ ಯೋಗಿಗೆ. ಅಚ್ಯುತಣ್ಣ ಆದರೂ ವೀಲ್ ಚೇರ್ ಮೇಲೆ ಕೂರಬೇಕು, ಬಾಡಿ ಲ್ಯಾಂಗ್ವೇಜ್ ಎಲ್ಲ, ಕಾಲನ್ನ ಮೂವ್ ಮಾಡಬಾರ್ದು, ಈ ಥರದ್ದೆಲ್ಲ ಇರುತ್ತೆ. ಡೈಲಾಗ್ ಹೇಳ್ಬೇಕಾದ್ರೆ ಕಾಲೆಲ್ಲ ಮೂವ್ ಆಗಂಗಿಲ್ಲ. ಸೊ ನನಗೆ ಕ್ರಚಸ್ಸಲ್ಲಿ ಓಡಾಡಬೇಕು. ಬಟ್ ಯೋಗಿಗೆ ಬೆಸ್ಟ್, ಅವ್ನು ಹೆಂಗಿದಾನೋ ಹಾಗೆ ಇತ್ತು. ಇದ್ರ ಜೊತೆಗೆ ಉಳಿದ ಕಲಾವಿದರ ಬಗ್ಗೆ ಮಾತಾಡೋದಾದ್ರೆ ಎಲ್ಲೆಲ್ಲಿ ಸಿಂಕ್ ಆಗ್ತಾರೆ ಚಿಕ್ಕದಾಗಿ? ಅದು ತುಂಬ ಚೆನ್ನಾಗಿದೆ. ಅಂದರೆ ಈಗ ಉಳಿದ ಕಲಾವಿದರು ಅಂದರೆ ಈಗ ಪ್ರಕಾಶ್ ತುಂಬಿನಾಡಿದ್ದಾರೆ, ಬಾಲಾಜಿ ಮನೋಹರ್ ಇದ್ದಾರೆ, ಅವ್ರದ್ದು ಎಲ್ಲರದ್ದು ಪಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ಆಚಾರ ಅಂತ ಒಂದು ಫೇಮಸ್ ಯೂಟ್ಯೂಬರು, ಅವರು ಕೂಡ ಇದರಲ್ಲಿ ಸಿನಿಮಾದಲ್ಲಿದ್ದಾರೆ. ಅವರಿಗೆ ತುಂಬ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಅವ್ರದ್ದು ಪಾತ್ರನೂ ಕೂಡ ಚೆನ್ನಾಗಿದೆ. ಆಮೇಲೆ ಸಣ್ಣ ಸಣ್ಣ ಪಾತ್ರ ಬಂದ್ರೂ ಅಶ್ವಿನ್ ಅಂತ ಇನ್ನೊಬ್ಬ ಕಿರಿಕ್ ಪಾಟೀಲ್ ಮಾಡಿದ್ದಾರೆ, ಅವ್ರದ್ದು ಅಷ್ಟೇ ಒಂದು ಚಿಕ್ಕ ಪಾತ್ರ, ಬಟ್ ಎಲ್ಲೋ ಒಂದು ಕಡೆ ಬಂದು ತುಂಬ ನಗಿಸಿ ಹೋಗೋಂಥ ಪಾತ್ರ. ಸೊ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಂದರೆ ಟೆಕ್ನಿಷಿಯನ್ಸ್, ತಂತ್ರಜ್ಞರ ವಿಚಾರಕ್ಕೆ ಬಂದರೆ ಎಷ್ಟು ಸ್ಟ್ರಾಂಗ್ ಇತ್ತು ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ? ಅಫ್ಕೋರ್ಸ್ ನಮಗೆ ವಿ ಹ್ಯಾಡ್ ಸ್ಟಾರ್ DOP. ನಮಗೆ ಎಲ್ಲರಿಗಿಂತ ದೊಡ್ಡ ಸ್ಟಾರು ನಮ್ಮ ಸೆಟ್ಟಲ್ಲಿ ಇದ್ದಿದ್ದು ನಮ್ಮ ಅರವಿಂದ್ ಕಶ್ಯಪೆ. ಸೊ ಅವನಿಗೆ ಕರಿತಾ ಇದ್ದಿದ್ದೆ ಸ್ಟಾರ್ DOP ಅಂತ.
ಕಾಂತಾರ ಆದಮೇಲೆ ಈಗ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಗೆ ಒಂದು ಗ್ಯಾರಂಟಿ ಏನಿತ್ತು ಅಂದರೆ ಚೆನ್ನಾಗಿ ತೋರಿಸ್ತಾನಪ್ಪ ಈ ಸಿನಿಮಾನ ಅಂತ ಒಂದು ಗ್ಯಾರಂಟಿ ಇತ್ತು ನಮಗೆ. ಆಮೇಲೆ ಒಳ್ಳೆ ಕ್ಯಾಮ್ರಾನ ಹೊಸ ಲೇಟೆಸ್ಟ್ ಕ್ಯಾಮ್ರಾ ಪರಮ ಸ್ಟುಡಿಯೋಸ್ ಅವರು ತರಿಸಿದ್ರು ಅವರು ಸಿನಿಮಾಗಳಿಗೆ ಯೂಸ್ ಮಾಡೋದಕ್ಕೆ. ಆ ಕ್ಯಾಮ್ರಾನ ಫಸ್ಟ್ ಯೂಸ್ ಮಾಡಿದ್ದೆ ನಾವು. ರಕ್ಷಿತ್ ಸಿನಿಮಾನೂ ಯೂಸ್ ಮಾಡಿಲ್ಲ, ನಾವು ಮಾಡಿದ್ವಿ. ಸೊ ಹೀಗೆ ಒಂದಷ್ಟು ಟೆಕ್ನಿಕಲಿ ಒಳ್ಳೊಳ್ಳೆ ಎಕ್ವಿಪ್ಮೆಂಟನ್ನು ಯೂಸ್ ಮಾಡಿದ್ದೀವಿ. ಆಮೇಲೆ ಅಫ್ಕೋರ್ಸ್ ಅರವಿಂದ್ ಕಶ್ಯಪ್ ಇದ್ದಾರೆ, ಸೌಂಡ್ ಇಂಜಿನಿಯರ್ಸ್ ಒಳ್ಳೆಯವ್ರನ್ನ ಹಾಕ್ಕೊಂಡಿದ್ದೀವಿ. ಸೊ ದಿಗಂತ್ ವಿಚಾರಕ್ಕೆ, ಸಿನಿಮಾ ಬಿಟ್ಟು ದಿಗಂತ್ ವಿಚಾರಕ್ಕೆ ಬರೋದಾದ್ರೆ, ದಿಗಂತ್ ಯಾವ ಥರ ಕತೆಗಳನ್ನು ಮಾಡಬೇಕು, ಯಾವ ಥರ ಕತೆಗಳನ್ನು ಆಯ್ಕೆ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ದಾರೆ ಅಂತ? ಆ ಥರ ಏನು ಆಲೋಚನೆ ಇಲ್ಲ. ದುಡ್ಡು ಚೆನ್ನಾಗಿ ಕೊಟ್ಟರೆ ಯಾವ ಕತೆ ಬೇಕಾದ್ರೂ ಮಾಡ್ತೀನಿ. ಸೊ ಒಂದು ಆಸೆ ಇರುತ್ತೆ, ಈ ಥರ ಪಾತ್ರದಲ್ಲಿ ನಾನು ಕಾಣಿಸ್ಕೋಬೇಕು, ಈ ಥರ ಸನ್ಮಾನ ಮಾಡಬೇಕು ಅಂತಿದ್ರೆ ಯಾವುದು? ಇಲ್ಲ, ನನಗೆ ಅದೇ, ನಾನು ಈಗ ಒಂದು 15 ವರ್ಷ ಇಂಡಸ್ಟ್ರಿಲಿ ಇದ್ದು ಗೊತ್ತಾಗಿದ್ದು ಜನ ನನ್ನ ಕಾಮಿಡಿ ಚಿತ್ರದಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಸೊ ಕಾಮಿಡಿ ಸಿನಿಮಾದಲ್ಲಿ ನನ್ನ ಪಾತ್ರ ಅಂದರೆ ನನಗೆ ಜನಕ್ಕೆ ನಗ್ಸೋ ಆ ಥರ ಒಂದು ಕೆಪಾಸಿಟಿ ಕೊಟ್ಟರೆ ಡೈರೆಕ್ಟ್ರು, ನಾನು ಖಂಡಿತ ಮಾಡ್ತೀನಿ. ಮತ್ತೊಮ್ಮೆ ಐಂದ್ರಿತಾ ಮತ್ತೆ ನಿಮ್ಮನ್ನು ಜೋಡಿಯಾಗಿ ನೋಡಬೇಕು ಅನ್ನೋದು ಸಾಕಷ್ಟು ಅಭಿಮಾನಿಗಳ ಆಸೆ, ಪದೇ ಪದೇ ಬರಬೇಕು ತೆರೆ ಮೇಲೆ ಅನ್ನುವಂಥದ್ದು. ಸೊ ಯಾವಾಗ ಅಂತ ನೋಡೋಣ. ಸದ್ಯಕ್ಕಂತೂ ಯಾವ ಮೂವಿನೂ ಈಗ ಇಬ್ಬರು ಜೊತೆಗೆ ಸೈನ್ ಮಾಡಿಲ್ಲ. ಮುಂದೆ ಯಾವ್ದಾದ್ರು ಒಳ್ಳೆ ಸಿನಿಮಾ ಬಂದರೆ ಮಾಡ್ತೀವಿ. ನಿರ್ದೇಶನ ಮಾಡುವಂಥ ಆಲೋಚನೆ ದಿಗಂತ್ ಅವರಿಗೆ ಇದೆಯಾ? ಖಂಡಿತ ಇಲ್ಲ. ಬಹುಶಃ ಅವಾಗೆಲ್ಲ ಜೋಶ್ ಇದ್ದಾಗಿತ್ತೇನೋ. ಇವಾಗ ಅದು ಅಂದರೆ ಕೆಲಸ ಮಾಡ್ತಾ ಗೊತ್ತಾಗುತ್ತಲ್ಲ, ಅವ್ರ ಡಿಪಾರ್ಟ್ಮೆಂಟ್ ಇದೆಯಲ್ಲ ತುಂಬ ಮೋಸ್ಟ್ ಹಾರ್ಡ್ ವರ್ಕಿಂಗು ಪಾಪ. ಎಲ್ಲ ಅಂದರೆ ನಿಮಗೆ ಕಾಸ್ಟ್ಯೂಮಿಂದ ಹಿಡಿದು ಬ್ಯಾಕ್ಗ್ರೌಂಡು, ಸೆಟ್ ವರ್ಕು ಎಲ್ಲ ನೋಡಬೇಕು. ಅದು ತುಂಬ ಡ್ರೈನಿಂಗ್. ಅದು ಅಂದರೆ ನಿಮ್ಮನ್ನ ಎನರ್ಜಿನೆಲ್ಲ ಡ್ರೈನ್ಡ್ ಔಟ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಅದು ಇನ್ನೂ ಸದ್ಯಕ್ಕೆ ಯೋಚನೆ ಮಾಡಿಲ್ಲ. ಮುಂದೆ ಯಾವಾಗಾರು ನೋಡೋಣ. ಈ ಪ್ರೊಡಕ್ಷನ್ ಹೌಸ್ ವಿಚಾರಕ್ಕೆ ಬಂದರು, ಈ ಥರ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು, ಈ ಥರ ಕೆಲಸ ಮಾಡಿದರೆ ನಾನು ಕೂಡ ಗುರುತಿಸ್ತೀನಿ, ಯಾಕಂದರೆ ಆ ಟೈಮಲ್ಲಿ ಇದ್ದಂಥ ದಿಗಂತ್ ಮತ್ತೆ ಬರಬೇಕು ಅನ್ನೋದು ನಿಮ್ಮ ಕೂಡ ಆಸೆ ಇದೆ, ಹಿಂದೆ ಕೂಡ ಹೇಳಿದ್ದೀರಾ. ಸೊ ಆ ವಿಚಾರಕ್ಕೆ ಬಂದರೆ ಅದೇ, ನಾನು ಪರಮ ಜೊತೆ ಇದು 2ನೇ ಸಿನಿಮಾ ಮಾಡ್ತಾ ಇರೋದು. ಆಮೇಲೆ ಸಾಕಷ್ಟು ಜನ ಪ್ರೊಡ್ಯೂಸರ್ಸ್ ನನ್ನ ರಿಪೀಟ್ ಮಾಡಿದ್ದಾರೆ. ಈಗ ನಮ್ದು ಲಾಸ್ಟ್ ಗಾಳಿಪಟ 2 ಕೂಡ ಒಂದು ಒಳ್ಳೆ ಬ್ಯಾನರಿಂದನೇ ಆಗಿತ್ತು. ಸೊ ಹೀಗೆ ನಾನು ಫಸ್ಟ್ ನೋಡೋದೇ ಬ್ಯಾನರ್ ಚೆನ್ನಾಗಿದ್ದರೆ ಆ ಸಿನಿಮಾ ಏನಂದರೆ ಆನ್ ಟೈಮ್ ರಿಲೀಸ್ ಆಗುತ್ತೆ. ಯಾವಾಗ ಮುಗಿಯುತ್ತೋ ಶೂಟಿಂಗು, ಪೋಸ್ಟ್ ಪ್ರೊಡಕ್ಷನ್ ಆಗ್ತಾ ಇದ್ದಂಗೆ ರಿಲೀಸ್ ಡೇಟ್ ಹುಡುಕಿ ರಿಲೀಸ್ ಮಾಡ್ತಾರೆ. ಆ ಒಂದು ಶಕ್ತಿ ಒಳ್ಳೆ ಪ್ರೊಡಕ್ಷನ್ ಹೌಸಿಗಿರುತ್ತೆ. ಸೊ ಅದಕ್ಕೆ ಅವ್ರ ಜೊತೆ ಮಾಡೋದು ತುಂಬ ಒಳ್ಳೆಯದು. ಒಂದು ಮಾತಿದೆ, ಸಿನಿಮಾಗಳನ್ನು ನೋಡುವವರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅಂತ. ಇದನ್ನು ದಿಗಂತ್ ಒಪ್ಕೋತಾರಾ? ಖಂಡಿತ ಇಲ್ಲ. ಒಳ್ಳೆ ಸಿನಿಮಾ ಆದರೆ ಖಂಡಿತ ಬಂದು ನೋಡ್ತಾ ಇದ್ದಾರೆ. ಇವಾಗ ಇನ್ಫ್ಯಾಕ್ಟ್ ನೀವು ನಂಬರ್ಗಳನ್ನೆಲ್ಲ ನೋಡಿದ್ರೆ ಹಿಂದೆಲ್ಲ ನಮ್ಗೆ ಆ ಥರ ನಂಬರ್ಗಳು ನಾವು ನೋಡೇ ಇರಲಿಲ್ಲ. ಅಂದರೆ 1000 ಕೋಟಿ ಅಂತೆ, 500 ಕೋಟಿ ಅಂತೆ, 600 ಕೋಟಿ ಅಂತೆ, ಈ ಥರ ನಂಬರ್ಗಳು ನಮಗೆ ಕಾಣಿಸ್ಕೊಂಡು ಇರಲಿಲ್ಲ, ಕೇಳೂ ಇರಲಿಲ್ಲ. ಸೊ ಇವಾಗ ಅಷ್ಟು ಜನ ನೋಡ್ತಾ ಇದ್ದಾರೆ, ಅಷ್ಟು ನಂಬರ್ ರೇಸ್ ಆಗ್ತಾ ಇದೆ ಅಂದರೆ ಎಲ್ಲೋ ಒಂದಷ್ಟು ಜನ ನೋಡ್ತಾ ಇದ್ದಾರೆ. ಬಟ್ ಏನಪ್ಪ ಅಂದರೆ ಒಳ್ಳೆ ಸಿನಿಮಾ, ತುಂಬ ಸೆಲೆಕ್ಟಿವ್ ಆಗಿದ್ದಾರೆ ಜನ, ಆಡಿಯನ್ಸು. ಯಾಕೆಂದರೆ ಅವ್ರ ಫೋನಲ್ಲೇ ಇವಾಗ ಎಲ್ಲ ಇಂಟರ್ನ್ಯಾಷನಲ್ ಫಿಲ್ಮಿಂದ ಹಿಡಿದು ಕೊರಿಯನ್ ಫಿಲ್ಮಿಂದ ಹಿಡಿದು ಎಲ್ಲ ಸಿನಿಮಾಗಳು ಅದು ಫೋನಲ್ಲೇ ನೋಡ್ಬೋದು. ಸೊ ಹಾಗಿದ್ದಾಗ ನೀವು ಒಳ್ಳೆ ಸಿನಿಮಾ ಕೊಟ್ಟರೆ ಅವ್ರು ಖಂಡಿತ ಬಂದು ನೋಡ್ತಾರೆ ಅಂತ. ಕನ್ನಡ ಸಿನಿಮಾ ಜೊತೆಗೆ ಪರಭಾಷೆಯಲ್ಲೂ ದಿಗಂತ್ ಯಾಕೆ ಟ್ರೈ ಮಾಡ್ತಾ ಇಲ್ಲ? ಪರಭಾಷೆ ಅಂದರೆ ನಾನು ಇವಾಗ ರಾಮ್ಯುಗ್ ಅಂತ ರೀಸೆಂಟಾಗಿ ಹಿಂದಿಲಿ ಒಂದು ಮಾಡಿದೆ. ಅದು ಒಂದು OTT ಪ್ಲ್ಯಾಟ್ಫಾರ್ಮಲ್ಲಿದೆ, ಅದು ಹೋಗಿ ನೋಡ್ಬೋದು ಬೇಕಾರೆ. ನೆಕ್ಸ್ಟ್ ಟಾಲಿವುಡ್ ಆಗಿರ್ಬೋದು? ಗೊತ್ತಿಲ್ಲ, ನನಗೀಗ ಕನ್ನಡದಲ್ಲೇ ಬ್ಯುಸಿಯಾಗಿದ್ದೀನಿ. ಆವಾಗ ನಾನು ಬೇರೆ ಭಾಷೆಯಲ್ಲಿ ಹೋಗಿ ಕೆಲಸ ಮಾಡಬೇಕು ಅನ್ನೋ ಏನು ಉತ್ಸಾಹ ಇಲ್ಲ ನನಗೆ. ಇಲ್ಲೇ ಕನ್ನಡದಲ್ಲೇ ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ರೆ ಇಲ್ಲೇ ಮಾಡ್ಕೊಂಡಿರ್ತೀನಿ. ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿಗಂತ್ ಯಾವ ಥರ ಪ್ರಿಪೇರ್ ಆಗ್ತಾರೆ, ಅಥವಾ ಒಂದು ಆ್ಯಕ್ಟಿಂಗ್ ವಿಚಾರ ಆಗಿರ್ಬೋದು, ಡೈರೆಕ್ಷನ್ಸಲ್ಲಿ ಕತೆ ವಿಚಾರಕ್ಕಾಗಿರ್ಬೋದು, ಒಂದು ಪ್ರಿಪ್ರೇಷನ್ ಅನ್ನುವಂಥದ್ದು ಬೇಕಾಗುತ್ತೆ. ದಿಗಂತ್ ಅವರು ಅದಕ್ಕೆ ಎಷ್ಟು ಡೆಡಿಕೇಶನ್ ಕೊಡ್ತಾರೆ, ಯಾವ ಥರ ಡೆಡಿಕೇಟ್ ಆಗಿರ್ತಾರೆ ಅಂತ? ಅದೇ, ನಾವು ಈಗ ಎಲ್ಲ ಡೈರೆಕ್ಟ್ರು ಯಾವ ಸಿನಿಮಾನ ಈಗ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರ ಜೊತೆ ಕೂತ್ಕೊಂಡು ಒಂದಷ್ಟು ಒಂದು ರೀಡಿಂಗ್ ಸೆಷನ್ ಇರ್ಬೋದು, ಅಥವಾ ಆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿರ್ಬೋದು. ಆ ಕ್ಯಾರೆಕ್ಟ್ರು ಆ ಚೈಲ್ಡ್ಹುಡ್ಡನ್ನು ತೋರಿಸದೇ ಇದ್ರೂ ಅವ್ನು ಚೈಲ್ಡ್ಹುಡ್ಡಲ್ಲಿ ಹೇಗಿದ್ದ ಅಂತ ಒಂದಷ್ಟು ಕ್ಯೂರಿಯಾಸಿಟಿ ಕ್ವೆಶ್ಚನ್ಗಳನ್ನು ಕೇಳೋದು, ಅವನು ಕೋಪ ಬಂದಾಗ ಹೇಗೆ ಬಿಹೇವ್ ಮಾಡ್ತಾನೆ ಅಂತ ಕೇಳೋದು ಆ ಪಾತ್ರ. ಸೊ ಇದನ್ನೆಲ್ಲ ಕೇಳ್ತಾ ಬಂದಾಗ ನಿಮಗೆ ಆ ಕ್ಯಾರೆಕ್ಟ್ರು ನಿಮ್ಮ ಮನಸ್ಸಲ್ಲಿ ಈ ಥರ ಒಂದು ಪ್ಲೇ ಮಾಡ್ಬೋದು ಅಂತ ಅನಿಸುತ್ತೆ. ಅದನ್ನು ನಾನು ಮಾಡ್ತೀನಿ ಎಲ್ಲ ಡೈರೆಕ್ಟ್ರ್ ಜೊತೆ. ಎಲ್ಲ ಸಿನಿಮಾದಲ್ಲೂ ಅವ್ರ ಜೊತೆ ಕೂತ್ಕೊಂಡು ಯಾವ ಥರ ಇರ್ತಾನೆ, ಅವನು ಚೈಲ್ಡ್ಹುಡ್ಡಲ್ಲಿ ಹೇಗಿರ್ತಾನೆ, ಅವ್ರ ಅಪ್ಪ ಅಮ್ಮನ ಜೊತೆ ರಿಲೇಷನ್ಶಿಪ್ ಹೇಗಿರುತ್ತೆ, ಈ ಥರದ್ದು ಒಂದಷ್ಟು ಪ್ರಶ್ನೆಗಳು ನೀವು ಕೇಳ್ತಾ ಹೋದರೆ ಆ ಪಾತ್ರನ ನೀವೇ ಸ್ಕೆಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಅದನ್ನು ಎನ್ಯಾಕ್ಟ್ ಮಾಡೋದಕ್ಕೂ ನಿಮಗೆ ಈಸಿ ಆಗುತ್ತೆ. ಕೇವಲ ನೀವು ಮಾತ್ರ ಅಲ್ಲ ಆರ್ಟಿಸ್ಟು, ನಿಮ್ಮ ವೈಫ್ ಕೂಡ ಆರ್ಟಿಸ್ಟ್ ಆಗಿರೋದ್ರಿಂದ ನಿಮ್ಮ ಇಬ್ಬರ ನಡುವೆ ಆ ಸಿನಿಮಾ ಸಂಬಂಧಿತ ಡಿಸ್ಕಷನ್ ಯಾವ ಥರ ಆಗುತ್ತೆ ಮನೆಯಲ್ಲಿ?
ನಾವು ಅಂದರೆ ಎಲ್ಲ ನನ್ನ ಕತೆ ಯಾವ್ದಾದ್ರು ಕೇಳಿದ್ರೆ ನಾನು ಇಮಿಡಿಯೇಟಾಗಿ ಐಂದ್ರತಾಗಿ ಹೋಗಿ ಹೇಳ್ತೀನಿ, ಡಿಸ್ಕಸ್ ಮಾಡ್ತೀವಿ. ಈ ಥರ ಒಂದು ಕತೆ ಇದೆ, ಈ ಥರ ಒಂದು ಏನೋ ರಾಮ್ ಕಾಮ್ ಇದೆಯೋ ಅಥವಾ ಕಾಮಿಡಿ ಸಿನಿಮಾನೋ ಅಥವಾ ಮಲ್ಟಿ ಸ್ಟಾರರೋ, ಈ ಥರದ್ದೆಲ್ಲ ಒಂದಷ್ಟು ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ಇಬ್ಬರಿಗೂ ಓಕೆ ಆದರೆ ಆಮೇಲೆ ನಾನು ಆ ಪ್ರಾಜೆಕ್ಟನ್ನು ತೊಗೋತೀನಿ. ಬ್ಯಾಕ್ ಟು ಬ್ಯಾಚುಲರ್ ಪಾರ್ಟಿಗೆ ಬರೋದಾದ್ರೆ ನಿಮ್ಮ ಸಿನಿಮಾ ದಿನದಂದೇ ಇನ್ನೊಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಚಿಕ್ಕಣ್ಣ ಅಭಿನಯದ ಉಪಾಧ್ಯಕ್ಷ ಸಿನಿಮಾ ಕೂಡ ರಿಲೀಸ್ ಆಗ್ತಿರುವಂಥದ್ದು. ಎರಡೂ ಚಿತ್ರಗಳಿಗೂ ಪ್ರೇಕ್ಷಕರು ಬರಬೇಕು. ಸೊ ಆ ಸಿನಿಮಾವನ್ನ ದಿಗಂತ್ ಯಾವ ಥರ ಸಪೋರ್ಟ್ ಮಾಡ್ತೀರಾ ಅಂತ? ಖಂಡಿತ. ಇವಾಗ 3 ದಿವಸ ರಜೆ ಇದೆ ನಿಮಗೆ. ಜನವರಿ 26 ರಜಾ, ಮತ್ತು ಶನಿವಾರನೂ ರಜಾ ಸುಮಾರು ಜನಕ್ಕೆ, ಭಾನುವಾರ ಹೆಂಗೂ ರಜಾ. ಸೊ ನಮ್ಮ ಸಿನಿಮಾನೂ ನೋಡಿ, ಆ ಸಿನಿಮಾನೂ ನೋಡಿ, ಆಮೇಲೆ ವಿಜಯ್ ರಾಘವೇಂದ್ರ ಕೂಡ ಸಿನಿಮಾ ಅವ್ರದ್ದು ಬರ್ತಾ ಇದೆ. ಸೊ ವಿಜಯ್ ರಾಘವೇಂದ್ರನೂ ನನ್ನ ಒಳ್ಳೆ ಫ್ರೆಂಡು, ಚಿಕ್ಕಣ್ಣನೂ ಒಳ್ಳೆ ಫ್ರೆಂಡು. ಅವರೆಲ್ಲರೂ ಸಿನಿಮಾನ ನೋಡಿ 3 ದಿವಸ ಇದೆ, 3 ಸಿನಿಮಾ ಇದೆ, ರಜಾ ಇದೆ, ಹೋಗಿ ನೋಡಿ. ಓಕೆ. ಸೊ ಕನ್ನಡ ಚಿತ್ರಗಳನ್ನು ಬೆಳೆಸಿ ಉಳಿಸಿ. ಸೊ ಇತ್ತೀಚಿನ ದಿನಗಳಲ್ಲಿ ಕಾಟೇರ ಬಂದ ಮೇಲೆ ಸಿನಿಮಾ ಥಿಯೇಟರಿಗೆ ಸ್ವಲ್ಪ ಜನ ಬರ್ತಾ ಇದ್ದಾರೆ ಅನ್ನೋ ಒಂದು ಮಾತಿದೆ. ಅದು ಎಷ್ಟು ಪ್ಲಸ್ ಆಗುತ್ತೆ ಬ್ಯಾಚುಲರ್ ಪಾರ್ಟಿಗೂ ಅಂತ? ಖಂಡಿತ. ಅದೇ, ಒಳ್ಳೆ ಸಿನಿಮಾಗಳು ಬರ್ತಾ ಇದ್ರೆ ಜನಕ್ಕೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾಕೆಂದರೆ ಅವರು ಕಷ್ಟಪಟ್ಟಿರೋ ದುಡ್ಡನ್ನು ಅಲ್ಲಿ ಥಿಯೇಟ್ರ್ ಓನರಿಗೆ ಕೊಟ್ಟು ಅಲ್ಲಿ ಸಿನಿಮಾ ನೋಡೋದಕ್ಕೆ ಬರ್ತಾರೆ. ಸೊ ಆವಾಗ ನಾವು ಒಂದು ಒಳ್ಳೆ ಸಿನಿಮಾ ಕೊಡೋದು ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ. ಸೊ ಹಾಗಾಗಿ ಅವರು ಬರ್ತಾ ಇಲ್ಲ ಅಂದರೆ ಅದು ಅವ್ರಿಗೇನು ನಾವು ಹೇಳೋದಕ್ಕಾಗಲ್ಲ. ಯಾಕೆಂದರೆ ನಾವು ಒಳ್ಳೆ ಸಿನಿಮಾ ಕೊಡ್ತಾ ಇಲ್ಲ, ಅದಕ್ಕೆ ಆ ರೀಸನಿಂದ ಅವರು ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಆಗುತ್ತೆ. ಸೊ ಹಾಗಾಗಿ ಒಳ್ಳೆ ಸಿನಿಮಾಗಳು, ಈಗ ಕಾಟೇರ ಒಳ್ಳೆ ಸಿನಿಮಾ ಆಗಿದೆ, ಈಗ ನಮ್ಮದು ಸಿನಿಮಾ ಒಳ್ಳೇದಾಗ್ಬೋದು, ಚಿಕ್ಕಣ್ಣನೂ ಚೆನ್ನಾಗಿರ್ಬೋದು, ವಿಜಯ ರಾಘವೇಂದ್ರನೂ ಚೆನ್ನಾಗಿರ್ಬೋದು. ಸೊ ಈ ಥರ ಬಂದಾಗ ಜನ ಇನ್ನೊಂದಷ್ಟು, ಅಂದರೆ ಫ್ರೆಂಡ್ಸಿಗೆಲ್ಲ ಹೇಳಿ ಕರ್ಕೊಂಬರ್ತಾರೆ, ಅವರೊಬ್ಬರೇ ಬಂದಿರ್ತಾರೆ, ಆಮೇಲೆ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರ್ತಾರೆ. ಸೊ ಈ ಥರ ಆಗ್ತಾ ಇದ್ರೆ ಜನ ಥಿಯೇಟ್ರಿಗೆ ಬರ್ತಾರೆ. ಸರ್, ಬ್ಯಾಚುಲರ್ ಪಾರ್ಟಿ ಬಗ್ಗೆ ರಕ್ಷಿತ್ ಶೆಟ್ಟಿ ಅವರು ಎಷ್ಟು ಕನಸಿಟ್ಕೊಂಡಿದ್ದಾರೆ? ಸೊ ಏನು ಹೇಳ್ತಾ ಇದ್ರು ಶೂಟಿಂಗ್ ಟೈಮಲ್ಲಿ? ಯಾವ ಥರ ಮಾತುಕತೆ ನಡೆಸ್ತಿದ್ರು? ರಕ್ಷಿತ್ ಏನು ಒಂದ್ಸತಿನೂ ಸೆಟ್ಟಿಗೂ ಬಂದಿಲ್ಲ. ಕರೆಕ್ಟ್, ಒಂದ್ಸತಿ ಬಂದಿದ್ರು. ಆಚಾರ ಅಂತ ಒಬ್ಬರು, ಅದೇ ಹೇಳಿದ್ನಲ್ಲ ಯೂಟ್ಯೂಬರ್ ಅಂತ, ಅವರು ಇಂಡಿಯಾಗೆ ಬಂದಿದ್ರು. ಇಂಡಿಯಾದಲ್ಲಿ ಅವ್ರದ್ದು ಶೂಟ್ ಇತ್ತು, ಆವಾಗ ಸೆಟ್ಟಿಗೆ ಬಂದಿದ್ರು ರಕ್ಷಿತ್. ಬಹುಶಃ ನಮ್ಮನ್ನ ಮಾತಾಡ್ಸೋದಕ್ಕಲ್ಲ ಅನ್ಸುತ್ತೆ. ಸೊ ಆದರೆ ನಮ್ಗೆ ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ, ಏನು ಬೇಕೋ ಪ್ರೊವೈಡ್. ಅಂದರೆ ಒಂದು ಕ್ಯಾಮ್ರಾ ನಾವು ಈ ಥರ ಲೇಟೆಸ್ಟ್ ಅಂತ ಕೇಳಿದ್ವಿ, ಅದು ಕೊಡಿಸಿದ್ರು. ಅಲ್ಲಿ ಥೈಲ್ಯಾಂಡ್ ಶೂಟಿಂಗ್ ಹೋಗಿದ್ವಿ, ಯಾರೋ ಡ್ರೋನ್ ಆಪ್ರೇಟರ್ ಸಿಕ್ಕಲಿಲ್ಲ, ಹೊಸ ಡ್ರೋನ್ನೇ ತೊಗೊಂಬಿಡಿ ನೀವೇ ಹಾರಿಸಿ ಅಂತ ಹೇಳಿದ್ರು. ಸೊ ಈ ಥರ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್, ಅಂದರೆ ಕ್ರಿಯೇಟಿವಿಟಿಗೆ ಎಲ್ಲೂ ತೊಂದರೆ ಆಗೋ ಥರ ನೋಡ್ಕೊಳ್ಳಲ್ಲ. ಯಾಕೆ ಕೇಳ್ತಿದ್ದೀನಿ ಅಂದರೆ, ಅವರೊಬ್ಬರು ಆ್ಯಕ್ಟ್ರು, ಪ್ರೊಡ್ಯೂಸರು, ಡೈರೆಕ್ಟ್ರು ಆಗಿರೋದ್ರಿಂದ ಸೊ ನಿಮ್ಮ ಕಷ್ಟಗಳಾಗಿರ್ಬೋದು ಅಥವಾ ನಿಮ್ಮ ನೋವುಗಳಿಗೆ ಯಾವ ಥರ ಸ್ಪಂದಿಸ್ತಾ ಇದ್ರು? ಯಾಕಂದರೆ ನಿಮ್ಮ ಕಾಲಿಗೆ ಗಾಯ ಆಗಿತ್ತು. ಹಿ ರಿಯಲಿ ಟುಕ್ ಕೇರ್ ಆ್ಯಂಡ್ ಕನ್ಸರ್ನ್. ಅಂದರೆ ನಮಗೆ ಹೊರಡೋಕ್ಕಿಂತ ಮುಂಚೆ ಫೋನ್ ಮಾಡಿ ಆಗತ್ತಾ ಆ ಥರದ್ದೆಲ್ಲ ಕೇಳಿದ್ರು. ಆಮೇಲೆ ಎಲ್ಲ ಅಂದರೆ ಡೈರೆಕ್ಟ್ರಿಗೆಲ್ಲ ಹೇಳಿದ್ರು, ಅಂದರೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿದ್ದೀಗಂತ ಕಾಲಿಗೆ ಏಟಾಗಿದೆ. ಸೊ ಈ ಥರದ್ದೆಲ್ಲ ತುಂಬ ಆ ಥರ ಕೇರಿಂಗ್ ರಕ್ಷಿತ್. ಬರೀ ಕಾಮಿಡಿ ಮಾತ್ರ ಇಲ್ಲ, ಟ್ರೈಲರ್ ನೋಡಿದರೆ ಒಂದಿಷ್ಟು ಮಾಸ್ ಪಾಯಿಂಟ್ಗಳು ಕೂಡ ಇದೆ, ಒಂದಿಷ್ಟು ಫೈಟ್ ಇದೆ ಅನಿಸುತ್ತೆ. ಸಿಕ್ಕಾಪಟ್ಟೆ ಎಲ್ಲ ಗ್ಲಾಸ್ ಎಲ್ಲ ಫುಲ್ ಆಗಿದೆ. ಆ ಸೀನ್ ಬಗ್ಗೆ ಹೇಳೋದಾದ್ರೆ, ಅದು ಕ್ಲೈಮ್ಯಾಕ್ಸ್ ಸೀನ್, ಅಂದರೆ ಅದ್ರ ಬಗ್ಗೆ ಏನು ಜಾಸ್ತಿ ಹೇಳೋಕ್ಕೆ ಆಗಲ್ಲ. ನೀವು ಆ ಟ್ರೈಲರ್ಲಿ ಎಷ್ಟು ನೋಡಿದ್ದೀರೋ ಅಷ್ಟೇ. ಅದು ಯಾಕಾಗುತ್ತೆ, ಹೇಗಾಗುತ್ತೆ, ಎಲ್ಲಾಗುತ್ತೆ, ಅದೆಲ್ಲ ನೀವು ಕಾದು ನೋಡಬೇಕು. ಸೊ ಆ ಫೈಟ್ ಸೀನ್ ಬಗ್ಗೆ, ಅದು ಕ್ಲೈಮ್ಯಾಕ್ಸ್ ಆಗಿರೋದು, ಬಟ್ ಆ ಫೈಟ್ ಸೀನ್ ಹೆಂಗಿತ್ತು, ಆ ಶೂಟಿಂಗ್ ಟೈಮ್ ಹೆಂಗಿತ್ತು ಅಂತ ಹೇಳಿ. ಅಂದರೆ ನಾವು ಅದನ್ನು ಇಲ್ಲೇ ಬೆಂಗಳೂರಲ್ಲೇ ಚೀಟ್ ಮಾಡಿ ಶೂಟ್ ಮಾಡಿದ್ವಿ. ಬಟ್ ಸಿಕ್ಕಾಪಡೆ ಬಿಸಿಲಿತ್ತು ಆ ಟೈಮಲ್ಲಿ, ಥೈಲ್ಯಾಂಡ್ಗಿಂತ ಜಾಸ್ತಿ ಬಿಸಿಲಿತ್ತು. ನಾವು ಬಿಸಿಲಲ್ಲಿ ಇಡೀ ದಿವಸ ಪಾಪ ಎಲ್ಲ ಆ್ಯಕ್ಟರು ಒಂದು 10 ಶೇಡು ಡಾರ್ಕ್ ಆಗಿಬಿಟ್ಟಿದ್ರು ಆ ಶೂಟ್ ಆದಮೇಲೆ. ಸೊ ಎಲ್ಲೊಂದು ಕಡೆ ಅದು ತುಂಬ ಮಾಸ್ಕ್ಗಿಂತ ಆ ಮಾಸ್ ಜೊತೆಗೆ ಒಂದಿಷ್ಟು ಕಾಮಿಡಿ ಆ ಒಂದು ಫೈಟಲ್ಲಿ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆ ಥರ ಇರುತ್ತಾ? ಖಂಡಿತ ಖಂಡಿತ. ನಿಮಗೆ ಒಂದಷ್ಟು ಆ್ಯಕ್ಷನ್ ನೋಡೋದಕ್ಕೆ ಸಿಗುತ್ತೆ, ಆಮೇಲೆ ಒಂದು ಕಾಮಿಡಿ, ಮೇಜರ್ ಕಾಮಿಡಿ, ಬಟ್ ಅದ್ರ ಜೊತೆಗೆ ಆ್ಯಕ್ಷನ್ನು ಇದೆ. ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ನಿಮಗೆ ಅಂದರೆ ಒಂಥರ ಫೀಲ್ ಆಗೋ ಥರ ಒಂದಷ್ಟು ಸೀನ್ಗಳನ್ನು ಕೂಡ ಇಟ್ಟಿದ್ದೀವಿ. ನಿಮಗೆ ಕಣ್ಣಲ್ಲಿ ಒಂದು ಚೂರು ನೀರು ಬಂದರೂ ಬರ್ಬೋದು. ಓಕೆ. ಸೊ ಸಿರಿ ಕೊನೆಗೂ ಕರೆಕ್ಟ್ ಆಗ್ತಾರೆ, ಅದೆಲ್ಲ ಇನ್ನೇನು ಹೇಳೋಕ್ಕಾಗಲ್ಲ, ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳೋಕ್ಕಾಗಲ್ಲ. ಸೊ ನೀವಿಬ್ರು ಒಂದಾಗ್ತೀರಾ ಮತ್ತೆ? ಅದು ಕಾದು ನೋಡಬೇಕು. ನೀವು ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ದೀರಲ್ಲ ನಮ್ಮ ಜೊತೆನೆ, ಅವಾಗ ನೀವೇ ನೋಡಿ ಗೊತ್ತಾಗುತ್ತೆ. ಪ್ರಮೋಷನ್ ಯಾವ ಥರ ಇತ್ತು ಬ್ಯಾಚುಲರ್ ಪಾರ್ಟಿದು? ಪ್ರಮೋಷನ್ ಸಿಕ್ಕಾಪಟ್ಟೆ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಒಂದು ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಇನ್ನು ನಮ್ಮ ಕೈಯಿಂದ ಎಷ್ಟು ಜನಕ್ಕೆ ರೀಚ್ ಆಗೋಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ರೀಚ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಯಾಕೆಂದರೆ ಒಂದು ಸಿನಿಮಾ, ಒಳ್ಳೆ ಸಿನಿಮಾ ಮಾಡಿದಾಗ ನಮಗೂ ಒಂಥರ ಖುಷಿ ಆಗುತ್ತೆ, ಜನಕ್ಕೆ ತೋರ್ಸೋಣ, ಹೆಮ್ಮೆಯಿಂದ ಅವರು ಬಂದು ನೋಡಲಿ ಅಂತ ನಮಗೊಂದು ಸಂತೋಷ ಇರುತ್ತೆ. ಅದನ್ನೇ ನಾವು ಇಲ್ಲಿ ಟ್ರೈ ಮಾಡ್ತಾ ಇರೋದು. ಅವತ್ತು ದಿಗಂತನ್ನ ನಾವು ಸಿನಿಮಾಗಳಲ್ಲಿ ನೋಡಿ ಎಂಜಾಯ್ ಮಾಡಿದ್ವಿ.
ಆ ಸಿನಿಮಾಗಳನ್ನು ಮತ್ತೆ ಮತ್ತೆ ನೆನಪಿಸುವ ಹಾಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ರಿ. ಬ್ಯಾಚುಲರ್ ಪಾರ್ಟಿ ನಿಮ್ಮ 2024 ಮೊದಲ ಸಿನಿಮಾ. ಮತ್ತೆ ಹಳೆ ದಿಗಂತನ್ನ ನೋಡಬಹುದಾ? ಕಂಟಿನ್ಯೂ ಖಂಡಿತ. ಅದು ಇದು ಈ ಮೂವಿಗೆ ಆ ಥರ ಎಲ್ಲ ಲಕ್ಷಣಗಳು ಇದೆ. ಅಂದರೆ ಒಂದಷ್ಟು ಜನ ಈಗ ನನಗೂ ಯಾರು ಸಿಕ್ಕಿದಾಗ ಹೇಳ್ತಾರೆ, ನಿಮ್ಮ ಗಾಳಿಪಟ 1 ಅಂತೂ ನಾನು ಫೋನಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ, ಅವಾಗ ನೋಡ್ತಾ ಇರ್ತೀನಿ, ಬೇಜಾರಾದಾಗೆಲ್ಲ ನೋಡ್ತೀನಿ ಅಂತ. ಅದೇ ಥರ ಪಂಚರಂಗಿಗೂ ಹೇಳ್ತಾರೆ, ಮನಸ್ಸಾರಿಗೂ ಹೇಳ್ತಾರೆ. ಸೊ ಈ ಸಿನಿಮಾನು ಆ ಸಾಲಿಗೆ ಸೇರುತ್ತೆ. ಯಾಕೆಂದರೆ ತುಂಬ ಜನಕ್ಕೆ ಇದನ್ನು ಫೋನಲ್ಲೆಲ್ಲ ಇಟ್ಕೊಂಡು ಕಾಮಿಡಿ ಸೀನ್ ಬಂದಾಗೆಲ್ಲ ನೋಡೋದು ಈ ಥರದ್ದು ಮಾಡ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. ಡ್ಯಾನ್ಸ್ ನಂಬರ್ ಎಷ್ಟಿದೆ ಅಂತ? ಇದರಲ್ಲಿ ಇಡೀ ಸಿನಿಮಾದಲ್ಲೇ ಇರೋದು 4 ಸಾಂಗು. ಬಟ್ ಅದು ಡ್ಯಾನ್ಸ್ ನಂಬರ್ ಅಂದರೆ ಒಂದೇ, ಅದು ಯೋಗಿದು ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಲ್ಲ ನಾವು, ಪಾರ್ಟಿ ಆ್ಯಂಥಮ್ ಸಾಂಗು. ಅದರಲ್ಲಿ ಒಂದರಲ್ಲೇ ಸ್ವಲ್ಪ ಡ್ಯಾನ್ಸ್ ಇರೋದು, ಬೇರೆದ್ರಲ್ಲೆಲ್ಲ ಬೇರೆ ಯಾವ ಥರ ಸಾಂಗ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ಯಾಚುಲರ್ ಪಾರ್ಟಿ? ಚೆನ್ನಾಗಿದೆ. ಅಂದರೆ ಒಂದು ಯೋಗಿ, ಆಮೇಲೆ ಆಚಾರದು ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ಅದು ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ. ಆಮೇಲೆ ನಂದು, ಆಮೇಲೆ ಮೂವಿ ಬಿಗಿನಿಂಗಲ್ಲೇ ನಂದೊಂದು ಸಾಂಗ್ ಬರುತ್ತೆ, ಅದು ಕೂಡ ಮಜಾ ಇದೆ. ಅದು ಒಂಥರ ಈ ಫನ್ನಿ ಸಾಂಗು. ಆಮೇಲೆ ಅಚ್ಯುತಣ್ಣ, ನಾನು, ಯೋಗಿದು 3 ಜನದ್ದು ಒಂದು ಪಾರ್ಟಿ ಮಾಡ್ತಾ ಇರೋ ಸಾಂಗ್ ಇನ್ನೊಂದು ಬೇರೆ ಕಡೆ ಇದೆ, ಅದು ಚೆನ್ನಾಗಿದೆ. ಓಕೆ, ಫೈನಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಅಭಿಮಾನಿಗಳು ನಿಮ್ಮ ಕಾಮಿಡಿಯನ್ನು ನೋಡೋಕ್ಕೆ ಕಾಯ್ತಾ ಇದ್ದಾರೆ. ಸೊ ಪ್ರೇಕ್ಷಕರನ್ನ, ನಿಮ್ಮ ಅಭಿಮಾನಿಗಳನ್ನ ಯಾವ ಥರ ವೆಲ್ಕಮ್ ಮಾಡ್ತೀರಾ ಅಂತ? ಅದೇ, ಈಗಾಗಲೇ ನೀವೆಲ್ಲ ಟ್ರೇಲರ್ ನೋಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಟ್ರೇಲರ್ ಇಷ್ಟ ಆದರೆ ದಯವಿಟ್ಟು ಸಿನಿಮಾ ಬಂದು ನೋಡಿ. ಟ್ರೇಲರೇ ನೋಡಿಲ್ಲ ಅಂದರೆ ದಯವಿಟ್ಟು ಟ್ರೇಲರ್ ನೋಡಿ. ಟ್ರೇಲರ್ ಇಷ್ಟ ಆದರೆ ನಮ್ಮ ಸಿನಿಮಾ ಬಂದು ನೋಡಿ. ಯಾಕೆಂದರೆ ನೀವು ಖಂಡಿತ ನಿರಾಶರಂತೂ ಆಗಲ್ಲ. ತುಂಬ ನಗಿಸುತ್ತೆ ಈ ಸಿನಿಮಾ. ಒಳ್ಳೆ, ಅಂದರೆ ನಿಮಗೆ ಟೆಕ್ನಿಷಿಯನ್ಸಿಂದ ಹಿಡಿದು, ಆ್ಯಕ್ಟರ್ಸಿಂದ ಹಿಡಿದು, ಮ್ಯೂಸಿಕ್ ಡೈರೆಕ್ಟರ್ಸಿಂದ ಹಿಡಿದು, ಪ್ರೊಡಕ್ಷನ್ ಹೌಸಿಂದ ಹಿಡಿದು ಎಲ್ಲದೂ ಟಾಪ್ ಕ್ಲಾಸ್ ಇದೆ. ಸೊ ದಯವಿಟ್ಟು ಈ ಸಿನಿಮಾನ ಬಂದು ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ನಾನು ಕೇಳ್ತೀನಿ. ಓಕೆ, ಥ್ಯಾಂಕ್ ಯು ದಿಗಂತ್. ತುಂಬ ಖುಷಿ ಎದ್ದು ಕಾಣ್ತಿದೆ. ಬ್ಯಾಚುಲರ್ ಪಾರ್ಟಿ ತುಂಬ ಖುಷಿ ಕೊಟ್ಟಿದೆ ಅನ್ನೋದು ನಿಮ್ಮ ಮುಖದಲ್ಲಿ ಎದ್ದು ಕಾಣ್ತಿದೆ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಯಾರೆಲ್ಲ ಬ್ಯಾಚುಲರ್ ಪಾರ್ಟಿ ಸಿನಿಮಾವನ್ನ ನೋಡಬೇಕು ಅಂತ ಕಾಯ್ತಾ ಇದ್ದೀರೋ, ಟ್ರೈಲರಲ್ಲಿ ಒಂದಿಷ್ಟು ಹಿಂಟನ್ನು ಚಿತ್ರತಂಡ ಕೊಟ್ಬಿಟ್ಟಿದೆ. ಕಂಪ್ಲೀಟ್ ಸಿನಿಮಾ ನೋಡಬೇಕಂದ್ರೆ ಜನವರಿ 26ರಂದು ರಿಪಬ್ಲಿಕ್ ಡೇ ಅವತ್ತು ಸಿನಿಮಾ ಬೆಳ್ಳಿ ಪರದೆಗೆ ಲಗ್ಗೆ ಇಡುತ್ತೆ. ಖಂಡಿತ ಚಿತ್ರಮಂದಿರಕ್ಕೆ ಬಂದು ಚಿತ್ರತಂಡಕ್ಕೆ ಪ್ರೋತ್ಸಾಹಿಸಿ. ಇದೇ ಇವತ್ತಿನ ವಿಶೇಷ. ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ. ನಾಳೆಯಿಂದ ಎಣ್ಣೆ ಬಿಟ್ಬಿಡ್ತೀನಿ.